ಎಸ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಿರುವಂತಹ ರೀತಿಯಲ್ಲಿ ಇವತ್ತಿಂದ ಟ್ರಯಲ್ ಆರಂಭ ಆಗಿದೆ. ಇದು ದರ್ಶನ್ ಅವರಿಗೆ ಮತ್ತು ದರ್ಶನ್ ರವರ ಗ್ಯಾಂಗ್ಗೆ ಒಂದು ರೀತಿ ವರದಾನ ಆಗಿದೆ ಮತ್ತು ಅವರಿಗೆ ಸಿಹಿ ಸುದ್ದಿ ಕೂಡ ಇದೆ. ಏನ್ ಸಿಹಿ ಸುದ್ದಿ ಇದೆ? ದರ್ಶನ್ ಸರ್ ಹಾಗೂ ದರ್ಶನ್ ಸರ್ ಗ್ಯಾಂಗ್ಗೆ ಸಿಗುವಂತಹ ಸಿಹಿ ಸುದ್ದಿ, ಇವತ್ತಿಂದ ಟ್ರಯಲ್ ಆರಂಭ. ನಟ ದರ್ಶನ್ ರವರ ಆಶೆಯೂ ಕೂಡ ಇದೇ ಆಗಿತ್ತು, ಆದಷ್ಟು ಬೇಗ ಟ್ರಯಲ್ ಆರಂಭ ಆಗಬೇಕು ಅನ್ನುವಂಥದ್ದು ಕೂಡ ಮನವಿಯನ್ನ ನಟ ದರ್ಶನ್ ರವರು ನ್ಯಾಯಾಲಯದಲ್ಲಿ ಕೇಳಿಕೊಂಡಿದ್ರು. ಹಾಗಾಗಿ 1 ವರ್ಷದ ಗಡುವು ಕೂಡ ನ್ಯಾಯಾಲಯ ನೀಡಿದೆ ತನಿಖಾ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ. ಅದರ ಜೊತೆಗೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಿರುವಂತಹ ರೀತಿಯಲ್ಲಿ ಸರ್ಕಾರದ ಪರ ವಕೀಲರಿಗೂ ಕೂಡ ನೀಡಿರುವಂತದ್ದು ತನಿಖೆ 1 ವರ್ಷದ ಒಳಗೆ ಪೂರ್ಣಗೊಳ್ಳಬೇಕು ಅನ್ನುವಂಥದ್ದು ಮತ್ತು ಸಾಕ್ಷಿಗಳನ್ನ 1 ವರ್ಷದೊಳಗೆ ಕಲೆ ಹಾಕಬೇಕು ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಅದರ ಮೇರೆಗೆ ಈಗ ಇವತ್ತಿಂದ ಟ್ರಯಲ್ ಆರಂಭ ಆಗಿದೆ. ದರ್ಶನ್ ರವರ ಅಭಿಮಾನಿಗಳಿಗೆ, ದರ್ಶನ್ ರವರಿಗೆ ಮತ್ತು ಇದು ಯಾವ ರೀತಿ ಸಿಹಿ ಸುದ್ದಿ ಆಗಲಿದೆ ಅನ್ನುವಂಥದ್ದರ ಬಳಿ ನೋಡ್ತಾ ಹೋಗೋಣ. ದರ್ಶನ್ ರವರಿಗೆ ಸಂಬಂಧಪಟ್ಟಿರುವಂತಹ ಕೇಸ್ ಈಗೇನು ತನಿಖೆ ನಡೀತಾ ಇದೆ, ಇದಕ್ಕೆ ಹೊಸ ಜಡ್ಜ್ ಬಂದು ಕೂತ್ಕೊಂಡಿದ್ದಾರೆ. ಹೊಸ ಜಡ್ಜ್ ಇನ್ನು ಮುಂದೆ ಈ ಒಂದು ಪ್ರಕರಣವನ್ನ ಮುಂದುವರಿತಾರೆ. ಯಾವ್ಯಾವ ರೀತಿ ತನಿಖೆ ಮಾಡಲಿದ್ದಾರೆ ಅನ್ನುವಂಥದ್ದು ಕೂಡ ಸಣ್ಣದಾಗಿ ನಿಮ್ಮ ಮುಂದೆ ಹೇಳ್ತಕ್ಕಂತ ಒಂದು ವಿಚಾರ ಇಲ್ಲಿದೆ. ಸೊ CCH 59ನೆಯ ಕೋರ್ಟ್ ನಲ್ಲಿ ನಡೀತಾ ಇದೆ. ಇವತ್ತಿನಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ಈ ಒಂದು ಕೇಸ್ನ ಇವತ್ತಿನಿಂದ ನಡೆಸ್ಕೊಂಡು ಹೋಗ್ತಾ ಇರೋದು ಜಡ್ಜ್ ಹೊಸದಾಗಿ ಬಂದಿರುವಂತಹ ಸುಜಾತ ಮಡಿವಾಳಪ್ಪ ಅನ್ನುವಂಥವರು. ಈ ಒಂದು ದರ್ಶನ್ ರವರ ಕೇಸ್ಗೆ ಸಂಬಂಧಪಟ್ಟಿರುವ ಹಾಗೆ, ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಿರುವ ಹಾಗೆ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಯಾವ ರೀತಿ ತನಿಖೆಗಳು ನಡೆಯಲಿದೆ, ದರ್ಶನ್ ರವರ ಪಾಲಿಗೆ ಇದು ಹೇಗೆ ಸಿಹಿ ಸುದ್ದಿ ಅಂದ್ರೆ, ಈಗ ಇನ್ನು ಮೇಲೆ ನಡೆಯುವಂತಹ ತನಿಖೆಗಳು, ಸಾಕ್ಷಿ ತನಿಖೆಗಳು ಯಾವ ರೀತಿ ಸಾಕ್ಷಿಗಳನ್ನ ಕಲೆ ಹಾಕಲಿದ್ದಾರೆ ಅಂದ್ರೆ, ಹಿಂದೆ ಯಾವ್ಯಾವ ರೀತಿ ಸಾಕ್ಷಿಗಳನ್ನ ಕಲೆ ಹಾಕಿದ್ರಲ್ಲ, ದರ್ಶನ್ ರವರ ಬಟ್ಟೆಗಳ ಮೇಲೆ ರಕ್ತ ಬಿದ್ದಿದೆ, ಅದರ ಜೊತೆಗೆ ಅವರು ಲಾಠಿ ತಗೊಂಡು ಹೊಡೆದಿದ್ದಾರೆ, ದರ್ಶನ್ ರವರು ಒದ್ದಿದ್ದಾರೆ, ಒದಿಬಾರದ ಜಾಗಕ್ಕೆಲ್ಲ ಒದ್ಬಿಟ್ರು ಅಂತ ಏನು ಹೇಳಲಾಗ್ತಾ ಇದೆ. ಇದು ಪ್ರತಿಯೊಂದು ಇನ್ನು ಮೇಲೆ ಮರು ತನಿಖೆ ಆಗತ್ತೆ. ಸುಜಾತ ಮಡಿವಾಳಪ್ಪ ಅನ್ನುವಂತಹ ಜಡ್ಜ್ ಏನ್ ಬಂದಿದ್ದಾರೆ, ಇವರು ಈಗ ಇದನ್ನ ಮತ್ತೊಮ್ಮೆ ಮರು ತನಿಖೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಯಾವ ರೀತಿ, ಎಲ್ಲಿದೆ ಆ ಬಟ್ಟೆ, ಎಲ್ಲಿದೆ ಲಾಠಿ, ಎಲ್ಲಿತ್ತು, ಹೇಗ್ ತಗೊಂಡು ಹೋದ್ರು, ದರ್ಶನ್ ಸರ್ ಅವ್ರನ್ನ ಅರೆಸ್ಟ್ ಮಾಡುವಾಗ ಎಷ್ಟು ಜನ ಇದ್ರಿ, ಯಾರ್ಯಾರು ಇವರನ್ನ ಅರೆಸ್ಟ್ ಮಾಡಿದ್ರಿ, ಇವ್ರ ಜೊತೆಗೆ ಯಾರ್ಯಾರಿದ್ರು ಆ ಟೈಮಿಂಗ್ ನಲ್ಲಿ, ಎಲ್ಲವೂ ಕೂಡ ಮತ್ತೆ ಮರು ತನಿಖೆ ಆಗತ್ತೆ. ಇದು ದರ್ಶನ್ ರವರ ಪಾಲಿಗೆ ಒಂದು ರೀತಿ ವರದಾನ, ಇವರಿಗೆ ಸಿಹಿ ಸುದ್ದಿ ಕೂಡ ಹೌದು. ಯಾಕಂದ್ರೆ ದರ್ಶನ್ ರವರು ರೇಣುಕಾ ಸ್ವಾಮಿಯ ಪಟ್ಟಣಗೆರೆ ಸೆಡ್ ಅಲ್ಲಿ ಹೋಗಿದ್ದರು 3 ಸೆಕೆಂಡ್ ನ ವಿಡಿಯೋ ಇದೆ ಅಂತ ಹೇಳಲಾಗ್ತಾ ಇತ್ತು. ಸಾರ್ವಜನಿಕವಾಗಿ ಬಂದಂತ ಸುದ್ದಿ ಕೂಡ ಹೌದು. ಹಾಗಾಗಿ 3 ಸೆಕೆಂಡ್ ನ ವಿಡಿಯೋ ಎಲ್ಲಿದೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳ್ತಕ್ಕಂಥದ್ದು ಆರಂಭ ಆಗತ್ತೆ. ಮತ್ತು ನಟ ದರ್ಶನ್ ರವರ ಶೂ ನಲ್ಲಿ, ಆ ಶೂಗೆ ಏನು ಪಟ್ಟಣಗೆರೆ ಸೆಡ್ಡಿನ ಮಣ್ಣಿದೆ, ಅದು ಅಂಟಿದೆ, ಅಲ್ಲಿದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಹಾಗಾದ್ರೆ ಆ ಮಣ್ಣು, ಆ ಒಂದು ಶೂಗೆ ಹತ್ತಿರುವಂತಹ ಮಣ್ಣು ಎಷ್ಟು ದಿವಸದಾಗಿತ್ತು, ಯಾವಾಗ ದರ್ಶನ್ ಸರ್ ಅವರು ಅಲ್ಲಿಗೆ ಹೋಗಿರ್ಲಿಲ್ವಾ ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಮಧ್ಯದಲ್ಲಿ ಬರ್ತಕ್ಕಂಥ ವಿಚಾರ, ಬಹಳಷ್ಟು ಜನ ಮಾಧ್ಯಮದ ಪತ್ರಿಕಾ ದೃಷ್ಟಿಯಲ್ಲಿ ಅಥವಾ ಮಾಧ್ಯಮದ ವರದಿ ದೃಷ್ಟಿಯಲ್ಲಿ ದರ್ಶನ್ ಸರ್ ಅವರನ್ನ ಆರೋಪಿ ದರ್ಶನ್ ಅನ್ನುವಕ್ಕಿಂತ ಅವರು ಈ ದೇಶದ, ಈ ರಾಜ್ಯದಲ್ಲಿ ಸಾಕಷ್ಟು ಅನ್ನದಾನ ಪ್ರಭುವಾಗಿ ಸಾಕಷ್ಟು ಜನರಿಗೆ ಅವರು ಸಹಾಯ, ದಾನ, ಧರ್ಮ ಮಾಡಿದಂತ ದಾನಶೂರ ಕರ್ಣ ಮತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಅವರದೇ ಆದಂತಹ ಏನು ಒಳ್ಳೆಯತನ ನಡ್ಕೊಂಡು ಬಂದಿದೆ, ಅದಿನ್ನೂ ಕೂಡ ಮುಂದುವರಿತಾ ಇದೆ. ಹಾಗಾಗಿ ನಾನು ಎಲ್ಲರೂ ಕಡೆಯೂ ಕೂಡ ಅವರಿಗೆ ದರ್ಶನ್ ಸರ್ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಾ ಇರ್ತೀನಿ. ಕಾರಣ ಅವರು ಈ ರಾಜ್ಯದ ಕಳಶ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ದರ್ಶನ್ ಸರ್ ಅವರಿಗೆ ಸಂಬಂಧಪಟ್ಟಿರುವಂತಹ ರೀತಿಯಲ್ಲಿ ಏನ್ ನಡೀತಾ ಇದೆಯಲ್ಲ ಈ ಕೇಸು, ಇನ್ನು ಮೇಲೆ ಸಾಕ್ಷಿ ಆಧಾರಗಳು ಹೇಗೆ ನಡೆಯುತ್ತೆ, ಮರು ತನಿಖೆ ಆಗತ್ತೆ, ಪ್ರತಿಯೊಂದೂ ಕೂಡ ಮರು ತನಿಖೆ ಆಗತ್ತೆ. ದರ್ಶನ್ ಸರ್ ಅವರ ಕೂದಲು ಅಲ್ಲಿ ಬಿದ್ದಿತ್ತ, ಇದು ಯಾವ ರೀತಿ, ಯಾವಲ್ಲಿದೆ ಆ ಕೂದಲುಗಳು, ಎಲ್ಲವನ್ನೂ ಕೂಡ ಇನ್ನು ಮೇಲೆ ಮರು ತನಿಖೆ ಆಗತ್ತೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ತಿಳಿದು ಬರ್ತಾ ಇರುವಂತಹ ಸುದ್ದಿ ಮಾಹಿತಿ. ದರ್ಶನ್ ರವರು ಇನ್ನು ಮೇಲೆ ನಿರಪರಾಧಿ ಆಗ್ತಾರ, ನ್ಯಾಯಾಲಯದಲ್ಲಿ ಜಡ್ಜ್ ಯಾವ ರೀತಿ ತೀರ್ಪನ್ನ ಕೊಡ್ತಾರೆ, ಯಾವ ರೀತಿ ಸಾಕ್ಷಿಗಳನ್ನ ತನಿಖಾ ಅಧಿಕಾರಿಗಳು ಅವರ ಮುಂದಿಡ್ತಾರೆ, ಜಡ್ಜ್ ಮುಂದಿಡ್ತಾರೆ, ನ್ಯಾಯಾಲಯದಲ್ಲಿ ಇಡ್ತಾರೆ ಎನ್ನುವಂಥದ್ರ ಮೇಲೆ ಈ ಒಂದು ನ್ಯಾಯದ ತೀರ್ಪು ನಿಂತಿದೆ. ನ್ಯಾಯಾಲಯ ಕೊಡುವಂತಹ ತೀರ್ಪಿಗೆ ಎಲ್ಲರೂ ಕೂಡ ತಲೆಬಾಗಬೇಕಾಗತ್ತೆ, ಅದಕ್ಕೆ ಎಲ್ಲರೂ ಕೂಡ ಮನ್ನಣೆ ಕೊಡಬೇಕಾಗತ್ತೆ. ನ್ಯಾಯಾಲಯ ಕೊಟ್ಟಂತಹ ತೀರ್ಪು
ಕೊನೆಯದಾಗಿರುತ್ತೆ. ನ್ಯಾಯಾಲಯವೇ ನಿರ್ದಿಷ್ಟವಾದಂತಹ ನ್ಯಾಯವನ್ನ ಒದಗಿಸುತ್ತೆ. ಹಾಗಾಗಿ ನಟ ದರ್ಶನ್ ರವರಿಗೂ ಕೂಡ ಈಗ ಆ ನ್ಯಾಯಾಲಯ ಒಂದು ರೀತಿಯ ಸಹಕಾರವನ್ನ ನೀಡಿದೆ. ನ್ಯಾಯಬದ್ಧವಾಗಿ ದರ್ಶನ್ ರವರು ಕೇಳಿಕೊಂಡಿದ್ರು, ಈ ಹಿಂದೆನೆ ನನಗೆ ವಿಳಂಬ ಆಗ್ತಾ ಇದೆ, ನಾನು ಇನ್ನು ಎಷ್ಟು ವರ್ಷ ಜೈಲಲ್ಲಿರ್ಬೇಕು, ನನಗೆ ಹೊರಗಡೆ ವೃತ್ತಿ ಇದೆ, ನನ್ನ ಸಿನಿಮಾ ಚಲನಚಿತ್ರಗಳು ನಿಂತೋಗ್ತಾ ಇದೆ, ಎಷ್ಟೋ ಜನ ನಿರ್ಮಾಪಕರು ಮತ್ತೆ ಡೈರೆಕ್ಟರ್ಗಳು ಇವರೆಲ್ಲರೂ ಬಂದು ನನ್ನ ಮೇಲೆ ಒಂದು ಏನು ಪ್ರೆಷರ್ ಹಾಕ್ತಾ ಇದ್ರು, ಅದೆಲ್ಲವೂ ಕೂಡ ನಿಂತ್ಕೊಂಡು ಹೋಗಿದೆ. ಎಷ್ಟೋ ಚಿತ್ರಗಳು ನನ್ನ ಕೈ ತಪ್ಪು ಹೋಗ್ತಾ ಇದೆ, ನನ್ನ ವೃತ್ತಿ ಜೀವನ ಇದೆ, ದಯವಿಟ್ಟು ಟ್ರಯಲ್ ಆರಂಭ ಮಾಡಿ ಅಂತ ಮನವಿಯನ್ನ ನಟ ದರ್ಶನ್ ರವರು ಮಾಡ್ಕೊಂಡಿದ್ರು. ಹಾಗಾಗಿ ಈಗ ದರ್ಶನ್ ಸರ್ ಮಾಡಿಕೊಂಡಂತಹ ಆ ಮನವಿ ನಿಜವಾಗಿಯೂ ಕೂಡ ಮನ್ನಣೆ ಇದೆ, ಅದು ಸತ್ಯ ಕೂಡ ಹೌದು ಅಂತ ನ್ಯಾಯಾಲಯದಲ್ಲಿ 1 ವರ್ಷದೊಳಗೆ ಸಾಕ್ಷಿಗಳನ್ನ ಕಲೆ ಹಾಕಬೇಕು, ನೀವು 1 ವರ್ಷದೊಳಗೆ ಸಾಕ್ಷಿಗಳನ್ನ ತಂದಿಡಬೇಕು. ಆ ಸಾಕ್ಷಿಗಳ ಮೇಲೆ ನಟ ದರ್ಶನ್ ರವರು ತಪ್ಪು ಮಾಡಿದ್ರಾ, ತಪ್ಪು ಮಾಡಿಲ್ವಾ, ಅಥವಾ ಯಾವ್ಯಾವ ರೀತಿ ಶಿಕ್ಷೆಗಳನ್ನ ಕೊಡಬೇಕು, ದರ್ಶನ್ ರವರ ಪಾತ್ರ ಎಷ್ಟಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ನಿಖರವಾಗಿ ನ್ಯಾಯಾಲಯ ಆಲಿಸಿ ಅವರಿಗೆ ತೀರ್ಪನ್ನ ಕೊಡ್ತದೆ. ಇನ್ನು 1 ವರ್ಷದಲ್ಲಿ ನಟ ದರ್ಶನ್ ರವರು ಆಚೆ ಕಡೆ ಬರ್ತಾರಾ ಅನ್ನುವಂಥದ್ದನ್ನ ಈಗ ಅಭಿಮಾನಿಗಳ ತಲೆಯಲ್ಲಿ ಒಂದು ರೀತಿ ಪ್ರಶ್ನೆ ಇರುತ್ತೆ. ಬರ್ತಾರಾ? 100% ದರ್ಶನ್ ಅವರು ಹೊರಗಡೆ ಬರ್ತಾರಾ? ಮೇಲ್ನೋಟಕ್ಕೆ ಸಾರ್ವಜನಿಕವಾಗಿ ಅವರ ಮೇಲೆ ಪ್ರೀತಿ ಕಾಳಜಿಯಿಂದ ಆಡುವಂತಹ ಮಾತುಗಳು, ಅದರ ಜೊತೆಗೆ ಸಾಕ್ಷಿಗಳಲ್ಲಾಗ್ತಾ ಇರುವಂತಹ ವಿಳಂಬವನ್ನ ಸಾರ್ವಜನಿಕವಾಗಿ ನಾವು ಆಲೋಚನೆ ಮಾಡಿ ನೋಡಿದಾಗ ನಟ ದರ್ಶನ್ ರವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅನ್ನುವ ನಂಬಿಕೆ ಎಲ್ಲರಿಗೂ ಕೂಡ ಇದೆ. 90% ನಟ ದರ್ಶನ್ ಸರ್ ಹೊರಗಡೆ ಬರ್ತಾರೆ ನಿರಪರಾಧಿಯಾಗಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾರ್ವಜನಿಕವಾಗಿ ಆಡ್ತಾ ಇರುವಂತಹ ಮಾತುಗಳಲ್ಲಿ ನಿಖರವಾಗಿ ಕಾಣಿಸುತ್ತೆ. ಕಾರಣ ಏನೇನಿರಬಹುದು? ಏನು ನಟ ದರ್ಶನ್ ರವರು ಹೊಡೆದ್ರು, ಬಡೆದ್ರು, ಒದಿಬಾರದ ಜಾಗಕ್ಕೆಲ್ಲ ಒದ್ರು ಅಂತ ಹೇಳಿ ನೀವೇನ ಮಾಧ್ಯಮಗಳಲ್ಲಿ ಕೇಳಿರ್ತೀರಿ. ಇದೆಲ್ಲವೂ ಶುದ್ಧ ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಮತ್ತು ಅಷ್ಟೇ ಅಲ್ಲದೆ ಕೆಲವು ಅಡ್ವೊಕೇಟ್ಸ್ ಗಳಿಂದ ಬರ್ತಾ ಇರುವಂತಹ ಮೂಲತಃ ಮಾಹಿತಿಯಾಗಿದೆ. ಸೊ ಇದೆಲ್ಲವೂ ಸುಳ್ಳು. ಮಾಧ್ಯಮಗಳಲ್ಲಿ ಏನು ನಟ ದರ್ಶನ್ ಒದಿಬಾರದ ಜಾಗಕ್ಕೆಲ್ಲ ಒದ್ಬಿಟ್ರಂತೆ, ನಟ ದರ್ಶನ್ ರವರು ಹೊಡೆದಾಗ್ಲೇನೆ ರೇಣುಕಾ ಸ್ವಾಮಿಯ ಪ್ರಾಣ ಹೋಗಿದೆಯಂತೆ, ಈ ರೀತಿ ಅಂತೆ ಕಂತೆಗಳನ್ನ ಏನು ಮಾಧ್ಯಮಗಳ ಬಿತ್ತರಿಸಿದವು ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ ಅದೇ ಮಾಧ್ಯಮಗಳಲ್ಲಿಯೇ ಒಬ್ಬ ಅಡ್ವೊಕೇಟ್ ಅನ್ನುವಂತಹ ಅಡ್ವೊಕೇಟ್ ಅವರು ಹೇಳ್ತಾರೆ, ವಕೀಲರೇ ಹೇಳ್ತಾರೆ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ. ದರ್ಶನ್ ಸರ್ ಅವರ ಪರ, ಪವಿತ್ರ ಗೌಡರ ಪರ ಇರ್ತಕ್ಕಂಥ ವಕೀಲರು ಆಡಿರುವಂತ ಮಾತುಗಳು. ಇನ್ನು ಈ ಟ್ರಯಲ್ ಆರಂಭ ಆದ ಕೂಡಲೇ ಪವಿತ್ರ ಗೌಡ ಅವರ ಮುಖದಲ್ಲಿ ಕಳೆ ಬಂದಿದೆ ಅಂತೆ, ಆರಾಮಾಗಿದ್ದಾರೆ ಪವಿತ್ರ ಗೌಡ ಅನ್ನುವಂತಹ ಮೂಲತಃ ಸುದ್ದಿಗಳು, ವರದಿಗಳು ಬರ್ತಾ ಇವೆ ಹೊರಗಡೆ. A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರೇ ಆರಾಮಾಗಿದ್ದಾರೆ ಅಂದ್ರೆ A2 ಆರೋಪಿ ಸ್ಥಾನದಲ್ಲಿರುವಂತಹ ನಟ ದರ್ಶನ್ ಸರ್ ಆರಾಮಾಗಿರಲ್ವಾ? ಇಷ್ಟೇ ಅಲ್ಲದೆ ಇನ್ನು ಮುಖ್ಯ ಕೆಲವು ಪಾಯಿಂಟ್ಸ್ ಗಳಿದೆ, ಇದನ್ನ ನೋಡ್ತಾ ಹೋಗಿ. ನಟ ದರ್ಶನ್ ಸರ್ ಮತ್ತು ಪವಿತ್ರ ಗೌಡ ಈ ಒಂದು ಇನ್ಸಿಡೆಂಟ್ ನಡೆಯುವಗಿನ್ನ ಮುಂಚೆ ಮಾತನ್ನ ನಿಲ್ಲಿಸಿದ್ರು, ಯಾವುದೋ ಒಂದು ಕಿರಿಕ್ ವಿಚಾರದಲ್ಲಿ ಮಾತನಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಬರ್ತಾ ಇರುವಂತಹ ಮಾಹಿತಿ. ಹಾಗೆ ಯಾಕೆ ದರ್ಶನ್ ಸರ್ ಅವರಿಗೆ ಇವರು ಪವಿತ್ರ ಗೌಡ ಫೋನ್ ಮಾಡಿದ್ರ ಇಲ್ವಾ, ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಬಹುಶಃ ಕಾನೂನು ಮಾಡುತ್ತೆ. ಪ್ರತಿ ಇನ್ವೆಸ್ಟಿಗೇಷನ್ ಅನ್ನ ಕಾನೂನು ತನಿಖೆ ಮಾಡುತ್ತೆ. ಯಾವುದೇ ರೀತಿಯಾದಂತ ಅನ್ಯಾಯವನ್ನ ಕಾನೂನು ದರ್ಶನ್ ಸರ್ಗೆ ಮಾಡೋದಿಲ್ಲ. ಯಾರೆಷ್ಟೇ ಪಿತೂರಿಗಳನ್ನ ಮಾಡಿದ್ರು, ಷಡ್ಯಂತ್ರಗಳನ್ನ ಮಾಡಿದ್ರು, ಕಾನೂನು ಅದಕ್ಕೆ ಒಪ್ಪೋದಿಲ್ಲ. ಕಾನೂನಿನಲ್ಲಿ ಸಾಕ್ಷಿ ಆಧಾರಗಳ ಮೇಲೆ ಶಿಕ್ಷೆ ಪ್ರಕಟ ಆಗತ್ತೆ. ಅವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ, ನಿರಪರಾಧಿಯೇ ಆಗಿದ್ರೆ 101% ದರ್ಶನ್ ಸರ್ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅನ್ನುವ ಸಾರ್ವಜನಿಕರ ವಿಷಯದೊಳಗೆ ಬರ್ತಾ ಇರುವಂತಹ ಮೂಲತಃ ಮಾಹಿತಿಗಳಾಗಿವೆ. ಇನ್ನು ಮೇಲೆ ಶೂನಲ್ಲಿ ಪಟ್ಟಣಗೆರೆ ಸೆಡ್ಡಿನ ಮಣ್ಣಿದೆಯಾ, ಆ ಶೂಗೆ ರೇಣುಕಾ ಸ್ವಾಮಿಯ ರಕ್ತದ ಕಲೆಯ ಇದೆಯಾ, ಆಮೇಲೆ ಮುದುಡ್ಕೊಂಡು ಕೂತಿರುವಂತಹ ಫೋಟೋ ನಿಜವಾಗ್ಲೂ ಅಲ್ಲಿ ತೆಗೆದಿರುವಂತಹ ಫೋಟೋನೇನಾ ಅಥವಾ ಅದು ಎಲ್ಲಾದ್ರೂ ಸೃಷ್ಟಿ ಮಾಡಿರುವಂತಹ ಫೋಟೋನಾ, ಎಲ್ಲವೂ ಕೂಡ ಇನ್ನು ಮೇಲೆ ತನಿಖೆ ಆಗುತ್ತೆ. ಇನ್ನೊಂದು, ಆ ಫೋಟೋ ನೋಡಿದಾಗ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ಅದೆಲ್ಲ ಒಂದು ಕಡೆ ರೇಣುಕಾ ಸ್ವಾಮಿಯ ಫೋಟೋ ಈಗ ಟ್ರಕ್ ಮುಂದೆ ಕುತ್ಕೊಂಡಿರುವಂತದ್ದು, ಮುದುಡ್ಕೊಂಡು ಕುತ್ಕೊಂಡಿರುವಂತ ಒಂದು ಫೋಟೋ ಇದೆಯಲ್ಲ, ಅದನ್ನ ಎಲ್ಲೋ ಒಂದ್ ಕಡೆ ರೆಡಿ ಮಾಡಲಾಗಿದೆ ಅಂತ ಅನಿಸುತ್ತೆ. ನಾನು ಸ್ವಲ್ಪ ಸಾರ್ವಜನಿಕವಾಗಿ ಮಾಧ್ಯಮದ ಪತ್ರ
ಕರ್ತನಾಗಿ ವರದಿಗಾರನಾಗಿ ಹೇಳೋದಾದ್ರೆ ಅದೆಲ್ಲ ಒಂದು ಕಡೆ ನನ್ನ ವೈಯಕ್ತಿಕವಾಗಿ ನನಗನ್ನಿಸ್ತಾ ಇರೋದು ಅದೆಲ್ಲ ಒಂದು ಕಡೆ ರೆಡಿ ಮಾಡಿದಾರಾ ಅನ್ನುವಂತ ಕ್ವಶನ್ ಇದೆ ನನಗೆ. ಸೊ ಆ ಫೋಟೋ ರೇಣುಕಾ ಸ್ವಾಮಿಯ ಫೋಟೋ ಅದು ಅಲ್ಲಿ ತೆಗ್ದಿರೋದಲ್ಲ ಅಂತ ಅನಿಸ್ತಾ ಇದೆ. ಸೊ ಅದು ಕೂಡ ಅಲ್ಲಿ ಪ್ಲಸ್ ಪಾಯಿಂಟ್ ಆಗತ್ತೆ. ಅದ್ರ ಜೊತೆಗೆ ನಟ ದರ್ಶನ್ ಸರ್ ಅವರು ಲಾಠಿಯಿಂದ ಹೊಡೆದಿದ್ದಾರೆ. ಆ ಲಾಠಿ ಎಲ್ಲಿದೆ, ಆ ಲಾಠಿ ಹೇಗ್ ಬಂತು, ಬರ್ತಡೆಯಲ್ಲಿ ಸಿಕ್ಕಾಕೊಂಡಿತ್ತು, ಇದೇನು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ನಿಜ, ಇವೆಲ್ಲ ಸಾಕ್ಷಿಗಳು ಸಿಕ್ಬಿಡ್ತಾ ಇದೆ, ಎವಿಡೆನ್ಸ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಿಟ್ಬಿಡಿ. ಸೊ ಏನು ನಿಖರವಾಗಿ ಬರ್ತಾ ಇರುತ್ತೆ, ಏನು ಸುದ್ದಿಗಳ ಆಲನೆಯಾಗಿ ಬಂದು ತಲುಪ್ತಾ ಇರುತ್ತೆ, ಅದನ್ನ ಮಾಧ್ಯಮಗಳಲ್ಲಿ ಬಿತ್ತರಿಸುವುದು ಮಾಧ್ಯಮಗಳ ಕರ್ತವ್ಯ. ಸೊ ಹಾಗಾಗಿ ಬಿತ್ತರಿಸ್ತಾ ಇರ್ತಾರೆ. ಬಟ್ ಅದೇ ಸತ್ಯ ಅಂತ ಅಭಿಮಾನಿಗಳು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬಹಳಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ಸಾಕ್ಷಿಗಳಿರುತ್ತೆ, ಸಾಕ್ಷಿಗಳನ್ನ ಕಲೆ ಹಾಕೋದಿರುತ್ತೆ. ಸಾಕ್ಷಿಗಳು 2 ವರ್ಷ ಬೇಕಾಗ್ತಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಟ ದರ್ಶನ್ ರೋರಲ್ಲಿ ಹೊಡೆದಿರೋದು ಪಟ್ಟಣಗೆರೆ ಸೆಡ್ ಅಲ್ಲಿ ಎಲ್ಲವೂ ಕೂಡ ಇದ್ದಿದ್ರೆ ಇಷ್ಟು ದಿವಸ ಬೇಕಾಗಿರ್ಲಿಲ್ಲ. ಯಾವ್ದೋ ಒಂದು ಸಿಸಿ ಕ್ಯಾಮ್ರಾದಲ್ಲಿ, ಒಂದು ಸಿಸಿ ಕ್ಯಾಮ್ರಾ ಫುಟೇಜ್ ಅಲ್ಲಿ ನಟ ದರ್ಶನ್ ರವರು ಜಾಡ್ಸಿ ಒದಿತಾ ಇರೋದೇನಾದ್ರು ಸಿಕ್ಕಾಕೊಂಡಿದ್ರೆ, ಅಥವಾ ಅವ್ರು ಹೊಡಿತಾ ಇರೋದೇನಾದ್ರು ಅಲ್ಲಿ ಸಿಕ್ಕಾಕೊಂಡಿದ್ರೆ ಇಷ್ಟು ವರ್ಷ ಬೇಕಾಗ್ತಿತ್ತು. ಅದಿನ್ಕ ಎಲ್ಲವೂ ಕೂಡ ಮುಗ್ದೋಗಿರುವಂತ ಕತೆ. ನಟ ದರ್ಶನ್ ರವರು ಶಿಕ್ಷೆ ಅನುಭವಿಸೋದಕ್ಕೆ ಶುರು ಮಾಡಿರ್ತಿದ್ರು ಇವತ್ತು. ಆದ್ರೆ ಇನ್ನೂ ಕೂಡ ಸಾಕ್ಷಿಗಳನ್ನ ಹುಡುಕ್ಬೇಕಾಗಿದೆ. ನ್ಯಾಯಾಲಯ ಅದಕ್ಕೆ ಟೈಮ್ ಕೊಟ್ಟಿದೆ, 1 ವರ್ಷದ ಗಡುವಿದೆ. ಅಷ್ಟರಲ್ಲಿ ನಟ ದರ್ಶನ್ ರವರ ಒಂದು ಸಂಬಂಧಪಟ್ಟಿರುವಂತಹದ್ದು ಮತ್ತು ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಿರುವಂತಹ ಏನು ಈ ಒಂದು ಕಾನೂನಿನ ಪ್ರಕರಣ ನಡೀತಾ ಇದೆ, ಈ ಪ್ರಕರಣ ದರ್ಶನ್ ಸರ್ ಅವರಿಗೆ ಸಂಬಂಧಪಟ್ಟಂತಹ ಪ್ರಕರಣ, ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣ ಏನು, ಇದು ಇವತ್ತಿಂದ CCH 59ನೆಯ ಕೋರ್ಟ್ ನಲ್ಲಿ ಟ್ರಯಲ್ ಆರಂಭ ಆಗಿದೆ. ಇದು ಯಾವ ಹಂತಕ್ಕೆ ಬಂದು ತಲುಪಲಿದೆ ಇನ್ನು 1 ವರ್ಷದ ಒಳಗಡೆ, ಮತ್ತು ಬಹುತೇಕ 1 ವರ್ಷದ ತನಕ ತೆಗೆದುಕೊಂಡು ಹೋಗೋದು ಕಷ್ಟ ಆಗಬಹುದು. ಅಷ್ಟರಲ್ಲೇ ಬಹುತೇಕ ಇದನ್ನ ತನಿಖೆಗೆ ಅಥವಾ ಇದು ಮುನ್ನೆಲೆಗೆ ಬರುತ್ತೆ ಅಂತ ಅನ್ಸುತ್ತೆ. ನಟ ದರ್ಶನ್ ರವರು ಬಹುತೇಕ 7-8 ತಿಂಗಳಿನಲ್ಲಿ ಸಾಕ್ಷಿಯನ್ನ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಗೆ ಒಪ್ಪಿಸಬೇಕಾಗ್ತದೆ ಅಂತ ಅನ್ಸುತ್ತೆ. 1 ವರ್ಷದ ಮೇಲೆ ಗಡುವನ್ನ ಬೇಡ್ತಾರ, ಆಗೋದಿಲ್ಲ. ಬಹುತೇಕ 1 ವರ್ಷದೊಳಗಡೆ ಇದು ಕಂಪ್ಲೀಟ್ ಆಗತ್ತೆ ಅಂತ ಅನ್ಸುತ್ತೆ. ಮತ್ತಷ್ಟು ದರ್ಶನ್ ರವರಿಗೆ ಸಂಬಂಧಪಟ್ಟಿರುವಂತಹ ರೀತಿಯಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇರ್ತೇವೆ. ಇದು ದರ್ಶನ್ ರ ಅಭಿಮಾನಿಗಳಿಗೆ ಮತ್ತು ದರ್ಶನ್ ಸರ್ ಅವರಿಗೆ ಮತ್ತಷ್ಟು ಖುಷಿ ಕೊಡುವಂತಹ ಸುದ್ದಿಯಾಗಿದೆ. ಇದು ಸಿಹಿ ಸುದ್ದಿಯಾಗಿದೆ. ಯಾಕಂದ್ರೆ ಇವತ್ತಿಂದ ಟ್ರಯಲ್ ಆರಂಭ ಆಯಿತು. ಇದ್ರಿಗೋಸ್ಕರನೇ ದರ್ಶನ್ ಸರ್ ಅವರು ಒಂದು ನ್ಯಾಯಾಲಯಕ್ಕೆ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ರು. ಅವರ ಆಶೆಯಂತೆ ಇವತ್ತು ಟ್ರಯಲ್ ಆರಂಭ ಆಗಿದೆ. ದರ್ಶನ್ ಸರ್ ಅಭಿಮಾನಿಗಳು ಖುಷಿಯಾಗಿರಿ. ನಿಮ್ಮ ನಟ ದರ್ಶನ್ ಸರ್ ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗಡೆ ಬರ್ಲಿ ಅಂತ ನಾನು ಕೂಡ ಕರ್ನಾಟಕದ ತಾಯಿ ಮೈಸೂರಿನ ಚಾಮುಂಡೇಶ್ವರಿಗೆ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿ ಮಾಡ್ತೀನಿ. YGM ಸರ್ಕಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸರಿ ಮಾಡಿ. ಮತ್ತೆ ವಿಡಿಯೋಲಿ ಭೇಟಿಯಾಗೋಣ. ನಮಸ್ಕಾರ.